ಹಾಯ್ ಹಲೋ ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ರೆಸಿಪಿ ಒಂದು ಬಂದಿದ್ದೀನಿ. ಪನ್ನೀರ್ ವೆಜ್ ರೋಲ್ ಅಂತ. ರೋಲ್ ಅಂದ ತಕ್ಷಣ ಎಲ್ಲ ಮಕ್ಳಿಗೂ ಇಷ್ಟ, ಎಲ್ಲರಿಗೂ ಇಷ್ಟ, ಎಲ್ಲ ಏಜ್ದವ್ರಿಗೂ ಇಷ್ಟ ಆಗುತ್ತೆ. ನನ್ನ ಮಗ ವಾರದಲ್ಲಿ 2 ದಿನ ಕೇಳ್ತಾನೆ, ಅಮ್ಮ ರೋಲ್ಸ್ ಮಾಡಿಕೊಡು ಅಂತ. ಅದಂದರೆ ನಮ್ಮಮ್ಮ ಬಂದಾಗ ಕೇಳಿ ಮಾಡಿಸ್ಕೊಂಡು ತಿನ್ನೋ ರೆಸಿಪಿ. ರೋಲ್ಸ್ ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡು ತಿಂತಿರ್ತಾರಮ್ಮ. ಸೊ ಇವತ್ತು ರೆಸಿಪಿ ನೋಡೋಣ. ಇದು ಬ್ಯಾಚುಲರ್ಸ್ಗೂ ಬೆಸ್ಟ್, ಟ್ರಾವೆಲಿಂಗು ತೊಗೊಂಡೋಗಕ್ಕೆ ಬೆಸ್ಟ್. ಏನು ಮೆಸ್ಸಿ ಎಲ್ಲ ಆಗಲ್ಲ, ಈಸಿ ರೆಸಿಪಿ. ಪ್ರೋಟೀನ್ ಇರುತ್ತೆ, ಪನ್ನೀರ್ ಇರೋದ್ರಿಂದ. ವೆಜಿಟೇಬಲ್ಸ್ ಯಾರು ಮಕ್ಕಳು ತಿನ್ನೋಲ್ಲ ಅವ್ರಿಗೆಲ್ಲ ತಿನ್ನಿಸ್ಕೊಬೋದು ನೀವು, ಗೊತ್ತಿಲ್ಲದಂಗೆ ಹೊಟ್ಟೆಲ್ಲಿ ಹೋಗ್ಬಿಡುತ್ತೆ ಈಸಿಯಾಗಿ. ಸೊ ಆ ರೋಲ್ಸ್ ನೋಡೋಣ. ಯಾರ್ಯಾರು ನನ್ನ ಚಾನಲ್ ನೋಡ್ತಿಲ್ವೋ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಿಮ್ಗೆ ಯಾವ್ದಾದ್ರು ಹೊಸ ರೆಸಿಪಿ ಬೇಕಿದ್ದರೆ ನಂಗೆ ಹೇಳಿ, ಟ್ರೈ ಮಾಡ್ತೀನಿ. ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಸ್ಲೈಸಾಗಿ ಕಟ್ ಮಾಡಿರೋ ಈರುಳ್ಳಿ, ಕ್ಯಾರೆಟು ಉದ್ದುದ್ದ ಕಟ್ ಮಾಡಿರೋದು ತೊಗೊಳ್ರಿ. ಆಮೇಲೆ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಪನ್ನೀರು, ಆಮೇಲೆ ಚೀಸ್ ಬೇಕು. ಆಮೇಲೆ ಇದು ಪುದೀನ ಚಟ್ನಿಗೆ, ಗ್ರೀನ್ ಚಟ್ನಿ ಬೇಕಲ್ಲ ಅದಕ್ಕೆ. ಆಮೇಲೆ ಎನಿ ಟೈಪ್ ಆಫ್ ಸಾಸ್ ತೊಗೊಳ್ರಿ. ಆಮೇಲೆ ಸಿಜ್ವಾನ್ ಚಟ್ನಿ ತೊಗೊಳ್ರಿ. ಮೇನ್ ಇದಕ್ಕೆ ಚಾಟ್ ಮಸಾಲ, ಆಮೇಲೆ ಎಣ್ಣೆ, ಸ್ವಲ್ಪ ಯಾವುದಾದ್ರೂ ಗರಂ ಮಸಾಲ. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಣ್ಣೆ ಹಾಕ್ಕೊಂಬಿಡೋಣ. ಜಾಸ್ತಿ ಎಣ್ಣೆ ಹಾಕ್ಕೋಬೇಡ್ರಿ, ಯಾಕಂದರೆ ನೀವು ರೋಲ್ ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಆದರೆ ಚಪಾತಿ ಮೆತ್ತಗಾಗ್ಬಿಡುತ್ತೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ಕ್ಯಾರೆಟ್ ಹಾಕ್ಕೊಬಿಡೋಣ. ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಬೇಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಕ್ಯಾರೆಟ್ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಬಿಡೋಣ. ನೋಡ್ಕೊಂಡು ಹಾಕ್ಬಿಡ್ರಿ, ನಿಮ್ಮ ಕ್ಯಾಪ್ಸಿಕಮ್ ಎಷ್ಟು ಬೇಕಷ್ಟು. ಇದು ಕ್ಯಾಪ್ಸಿಕಮ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಫ್ರೈ ಆಗ್ತಿದೆ. ನೀಟಾಗಿ ಫ್ರೈ ಆಗಲಿ, ಒಂದು 2 ನಿಮಿಷ ಫ್ರೈ ಆಗಲಿ. ಈ ರೆಸಿಪಿನ ನೀವೆಲ್ಲ ಟ್ರಾವೆಲಿಂಗಿಗೆ ಎಲ್ಲ ತೊಗೊಂಡೋಗ್ಬೋದು, ರೆಡಿ ಮಾಡಿ ಇಟ್ಕೊಂಡು ತೊಗೊಂಡೋದ್ರೆ ಇಷ್ಟ ಆಗುತ್ತೆ. ಯಾರು ಡೈಟ್ ಕಾನ್ಷಿಯಸ್ ಇರೋರು ಎಲ್ಲ ಚೀಸ್ ಹಾಕ್ಕೋಬೇಡ್ರಿ ಇದಕ್ಕೆ, ಬಾಕಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಚೀಸ್ ಒಂದು ಅವಾಯ್ಡ್ ಮಾಡಿ. ಇವಾಗ ಕ್ಯಾಪ್ಸಿಕಮ್ಮು ಕ್ಯಾರೆಟು ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಂಬಿಡೋಣ. ಈ ಕಡೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆ, ಅಷ್ಟರೊಳಗೆ ಈಗ ರೋಲ್ಸ್ ಮಾಡೋಕ್ಕೆ ಈರುಳ್ಳಿ ಬೇಕು ನಮಗೆ, ಹಸಿ ಈರುಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ಒಂದು ಮುಚ್ಚಳದಷ್ಟು ವಿನಿಗರ್ ಹಾಕ್ಕೊಡ್ರಿ. ಅಂದರೆ ರೋಲ್ಸಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿದು. ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡ್ರಿ, ನಿಮ್ಮ ರೋಲ್ ಮಾಡೋವರೆಗೂ ಅದು ನೆನೆಯುತ್ತೆ ಅಷ್ಟರೊಳಗಡೆ. ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗ್ತಿದೆ. ಸ್ವಲ್ಪ ಫ್ರೈ ಆಗಲಿ ನೀಟಾಗಿ. ಇವಾಗ ಇದಕ್ಕೆ ಪನ್ನೀರ್ ಹಾಕ್ಕೊಂಬಿಡೋಣ. ಪನ್ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಪನ್ನೀರ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಮಸಾಲ ಹಾಕ್ಕೊಂಬಿಡೋಣ. ಅರಿಶಿನ ಪುಡಿ, ಖಾರದ ಪುಡಿ ನೋಡ್ಕೊಂಡು ಖಾರ ಹಾಕ್ಕೊಡ್ರಿ. ಆಮೇಲೆ ಜೀರಾ ಪೌಡ್ರು, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಡ್ರಿ, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು. ಹಾಕಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲ.
ಇದು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋ ಟೊಮೆಟೊ, ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಟೊಮೆಟೊ ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದು ಕಟ್ ಮಾಡಿ. ಇದನ್ನು ನೀವು ಹಿಂದಿನ ದಿನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಬಾಕ್ಸ್ಗೂ ರೆಡಿ ಮಾಡ್ಬೋದು. ಈಗ ನೀಟಾಗಿ ಫ್ರೈ ಆಗಲಿ, ಇದು ಒಂದು 2 ನಿಮಿಷ ಬೇಯಲಿ ನೀಟಾಗಿ. ಇವಾಗ ಎಲ್ಲ ತರಕಾರಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ. ಸ್ವಲ್ಪ ಹಾಕ್ಕೊಡ್ರಿ, ಭಾಳ ಬೇಡ. ಆಮೇಲೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಡ್ರಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಮೇನ್ ಏನಂದರೆ ಸಿಜ್ವಾನ್ ಚಟ್ನಿ. ಯಾವುದೇ ಬ್ರ್ಯಾಂಡ್ ತೊಗೊಳ್ರಿ, ಇಲ್ಲ ನನ್ನ ಮನೆಗೆ ಮಾಡಿರೋದು ಯೂಸ್ ಮಾಡಿಕೊಡ್ರಿ, ನಡೆಯುತ್ತೆ. 1-2 ಸ್ಪೂನ್ ಸಿಜ್ವಾನ್ ಚಟ್ನಿ, ಆಮೇಲೆ ಸ್ವಲ್ಪ ಟೊಮ್ಯಾಟೊ ಸಾಸು ಸ್ವಲ್ಪ ಹಾಕ್ಕೊಡ್ರಿ, ಭಾಳ ಹಾಕ್ಬಿಡ್ರಿ, ಯಾಕಂದ್ರೆ ಟೊಮ್ಯಾಟೊನೂ ಹಾಕಿರ್ತೀರಲ್ಲ ಹುಳಿ ಆಗಿಬಿಡುತ್ತೆ. ಸೊ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊರಿ. ನೋಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಡ್ರಿ, ಯಾಕಂದರೆ ಸಿಜ್ವಾನ್ ಚಟ್ನಿ, ಟೊಮ್ಯಾಟೊ ಸಾಸು, ಟೊಮ್ಯಾಟೊ ಎಲ್ಲ ಹುಳಿ ಪದಾರ್ಥ ಹಾಕಿರ್ತೀವಿ. ಕಂಪಲ್ಸರಿಯಾಗಿ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿ. ಇದು ಇವಾಗ ರೆಡಿ ಆಗಿದೆ. ಅಷ್ಟರಲ್ಲಿ ನಾವು ಒಂದು ಜಾರ್ಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ, ಪುದೀನ ಚಟ್ನಿ. ಇವಾಗ ನಾನು ಜಾರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಪುಟಾಣಿ ಹಾಕ್ಕೊಳ್ಳೋಣ. ಸ್ವಲ್ಪ ಪುಟಾಣಿ, ನೀವೇನಂತೀರಿ ಕಡಲೆಪಪ್ಪು ಪುಟಾಣಿ ಅಂತೀವಲ್ಲ ಅದು ಒಂದು ಸ್ವಲ್ಪ, ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಡ್ರಿ, 1-2. ಅಂದರೆ ಚಟ್ನಿ ಗ್ರೀನಾಗಿ ಉಳಿಯುತ್ತೆ. ಚಟ್ನಿಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ, ನೋಡ್ಕೊಂಡು ಹಾಕ್ಕೊಡ್ರಿ ಉಪ್ಪು. ಸೊ ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಡ್ರಿ, ತೀರಾ ಗಟ್ಟಿಯಾಗಿ ಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸೊ ನಾನೀಗ ರೋಲ್ಸ್ ಮಾಡೋಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ನಾನು ಆಗಲೇ ಹೇಳೋದು ಮರೆತೆ, ಚಪಾತಿ ಹಿಟ್ಟು ಕಲಸೋದು. ನಾನು ಇವಾಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಏನಿಲ್ಲ, ಮಾಮೂಲಿ ನೀವು ಚಪಾತಿಗೆ ಹೆಂಗೆ ಕಲಿಸ್ತೀರಲ್ಲ ಹಿಟ್ಟು ಹಾಗೆ ಕಲಸಿದ್ದು. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಎಣ್ಣೆ ಅಥವಾ ತುಪ್ಪ. ನಾವು ಚಪಾತಿ ಹಿಟ್ಟು ಕಲಿಸುವಾದ್ರೆ ಯೂಶ್ವಲಿ ಸ್ವಲ್ಪ ಹಾಲು ಹಾಕಿ ಕಲಿಸ್ತೀವಿ, ಮಕ್ಕಳಿಗೆ ಎಲ್ಲ ಥರ ಕ್ಯಾಲ್ಸಿಯಂ ಹೋಗಲಿ. ಕೆಲವೊಂದು ಮಕ್ಳು ಹಾಲೆಲ್ಲ ಕುಡಿಯೋದಿಲ್ಲಲ್ಲ, ಅದಕ್ಕೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಚಪಾತಿ ಮಾಡ್ಕೊಂಬಿಡೋಣ. ಈ ಥರ ಸಣ್ಣ ಸಣ್ಣ ಉಳ್ಳೆ ತೊಗೊಡ್ರಿ. ಇಲ್ಲಿ ಹಂಚನ್ನು ನಾನು ಬಿಸಿಗೆ ಇಟ್ಟಿದ್ದೀನಿ, ಹಂಚು ಬಿಸಿ ಆಗ್ತಿದೆ ಇಲ್ಲಿ. ಆಮೇಲೆ ಪಲ್ಯ ಕೂಡ ರೆಡಿ ಇದೆ. ಇವಾಗ ಚಪಾತಿ ಮಾಡ್ಕೊಂಬಿಡ. ತುಂಬ ದೊಡ್ಡ ಚಪಾತಿ ಮಾಡ್ಕೋಬೇಡ್ರಿ, ಸಣ್ಣ ಸಣ್ಣದು ಮಾಡಿಕೊಡ್ರಿ. ಇವಾಗ ಚಪಾತಿ ಹೆಂಗೆ ಬೇಯಿಸ್ಬೇಕಂದ್ರೆ ಪೂರ್ತಿಯಾಗಿ ಬೇಯಿಸ್ಬೇಡ್ರಿ. ಒಂದು ಸೈಡ್ ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡಿರಿ, ಒಂದು ಸೈಡ್ ಹಾಗೆ ಬಿಡ್ರಿ. ಮತ್ತೆ ನಾವು ಇನ್ನೊಂದು ಸತಿ ರೋಸ್ಟ್ ಮಾಡಬೇಕಾಗತ್ತೆ. ಈ ಥರ ಅಷ್ಟೇ ಬೇಯಿಸ್ಕೊಡ್ರಿ.
ಇವಾಗಿನ ಹೆಂಗೆ ಅಸೆಂಬಲ್ ಮಾಡೋದಂತ ತೋರಿಸ್ತೀನಿ. ಫಸ್ಟು ಪುದೀನ ಚಟ್ನಿ ನೋಡ್ಕೊಂಡು ಹಚ್ಕೊಡ್ರಿ. ನಿಮ್ಮ ಮಕ್ಕಳು ಕಮ್ಮಿ ಖಾರ ತಿಂತಿದ್ರೆ ಕಡಿಮೆ ಹಚ್ಕೊಡ್ರಿ. ಆಮೇಲೆ ಟೊಮ್ಯಾಟೊ ಸಾಸು ನೋಡ್ಕೊಂಡು ಹಾಕ್ಕೊಡ್ರಿ. ಇವಾಗ ರೆಡಿ ಆಗಿರೋ ಸಬ್ಜಿ ಆಗಲೇ ಮಾಡಿದ್ವಲ್ಲ ನಾವು, ವೆಜಿಟೇಬಲ್ದು ಪನ್ನೀರ್ದೆಲ್ಲ, ಅದನ್ನ ಹಾಕ್ಕೊಡ್ರಿ. ಆಗಲೇ ನಾವು ವಿನಿಗರು ಆಮೇಲೆ ನೀರಲ್ಲಿ ಇದು ಆನಿಯನ್ ಇಟ್ಟಿದ್ವಿ, ಅದನ್ನೆಲ್ಲ ನೀರು ಬಸ್ ತೆಗ್ದಿದ್ದೀನಿ ನಾನು. ಇದು ಆನಿಯನ್ ಹಾಕ್ಕೊಳ್ಳೋಣ. ಯಾರು ತಿನ್ನಲ್ಲ ಹಾಕ್ಕೋಬೇಡ್ರಿ, ಮಕ್ಕಳು ಅದೊಬ್ಬರು ತಿನ್ನಲ್ಲ, ಹಾಗಿದ್ರೆ ಹಾಕ್ಕೋಬೇಡ್ರಿ. ಮೇಲೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಚೀಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಡ್ರಿ. ಆಮೇಲೆ ಇದನ್ನ ರೋಲ್ ಮಾಡೋಣ. ಈ ಥರ ಟೈಟಾಗಿ ರೋಲ್ ಮಾಡಿರಿ, ಅಂದರೆ ಬಿಚ್ಚಲ್ಲ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ತವಾಗೆ ಎಣ್ಣೆ ಹಾಕ್ಕೊಡ್ರಿ, ಇಲ್ಲ ತುಪ್ಪ, ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೀಸ್ ಇರೋದ್ರಿಂದ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಡೈಟ್ ಇದ್ದವ್ರು ಚೀಸ್ ಹಾಕ್ಕೊಡ್ಬೇಡ್ರಿ. ಇದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ, ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿಕೊಟ್ರಿ 1-2 ನಿಮಿಷ. ನಮ್ಮ ಪನ್ನೀರ್ ವೆಜ್ ರೋಲ್ ರೆಸಿಪಿ ರೆಡಿ ಆಗಿದೆ, ನೋಡ್ಬೋದು. ಯಾವುದೇ ಮೈದಾ ಎಲ್ಲ ಇಲ್ಲದೆ ಮಾಡಿರೋಂಥ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿರಿ, ನೋಡಿರಿ ಹೇಗಾಗಿತ್ತಂತ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.